ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿ ಫೈಲ್ ಕದ್ದ ಬೃಂದಾಗೆ ದಂಡಂ ದಶಗುಣಂ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕೋರ್ಟ್ನಲ್ಲಿ ಭಾರ್ಗವಿಯನ್ನು ಭೇಟಿ ಮಾಡಿದಂಥ ಅನ್ನಪೂರ್ಣವರು ಭಾರ್ಗವಿ ಕೈಗೆ ಒಂದು ಫೈಲನ್ನು ಕೊಡ್ತಾರೆ. ಆ ಒಂದು ಫೈಲ್ ನೋಡಿದೆ ಭಾರ್ಗವಿಗೆ ಶಾಕ್ ಆಗುತ್ತೆ. ಏನಮ್ಮ ಯಾವ ಫೈಲ್ ಇದು ಅಂದಾಗ, ನಿಮ್ಮ ತಂದೆ ಈ ಫೈಲನ್ನು ಯಾರಿಗೂ ಕಾಣಿಸ್ದಾಗೆ ಬಚ್ಚಿಡ್ತಿದ್ರು, ಅದೇ ಕಾರಣಕ್ಕೆ ಫೈಲಲ್ಲಿ ಏನೋ ಇರಬಹುದು ಅಂತ ಅನ್ಸುತ್ತಾ. ನಾನು ಸ್ವಲ್ಪ ಗಮನಿಸಿದೆ, ಗಾಯತ್ರಿ ದೇವಿ ಅನ್ನೋ ಹೆಸರು ಸಾಕಷ್ಟು ಬಾರಿ ಇದೆ. ಈ ಒಂದು ಫೈಲನ್ನು ನೀನು ಸ್ಟಡಿ ಮಾಡಿದ್ರೆ ನಿಮ್ಮ ಮಾವನ್ನ ಬಿಡಿಸೋದಕ್ಕೆ ಹೆಲ್ಪ್ ಆಗಬಹುದೇನೋ, ಅದಕ್ಕೋಸ್ಕರ ತಗೊಂಡು ಬಂದೆ, ತಗೋ ಅಂತ ಹೇಳಿಕೊಡ್ತಾರೆ. ಒಂದು ಫೈಲ್ನ ನೋಡಿದೆ ಭಾರ್ಗವಿಗೆ ತುಂಬ ಖುಷಿ ಆಗಿಬಿಡತ್ತೆ. ಅಮ್ಮ ಒಳ್ಳೆ ಫೈಲನ್ನೇ ತಂದುಕೊಟ್ಟಿದ್ಯಾ ನೀನು ಅಂತ ಹೇಳಿ ಖುಷಿ ಪಡ್ತಾರೆ. ತದನಂತರ ಇಲ್ಲಿ ಭಾರ್ಗವಿಯ ಒಂದು ಕೇಸ್ ಫೈಲನ್ನು ನೋಡೋದ್ರ ಮುಖಾಂತರ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿ ಲಿಸ್ಟ್ ಮಾಡ್ತಿದ್ದಾರೆ. ಅದೇ ಒಂದು ಸಮಯಕ್ಕೆ ಅಲ್ಲಿಗೆ ಶ್ರೀಮಂತಪ್ಪ ಬರ್ತಾರೆ. ಶ್ರೀಮಂತಪ್ಪ ಬಂದಿದ್ದೆ ಯಾರು ಅನ್ಕೊಂಡಿದ್ದೆ ಭಾರ್ಗವಿ ಕೆರಳಿ ಕೆಂಡವಾಗ್ತಾರೆ. ಬಟ್ ನೋಡಿದ್ರೆ ಶ್ರೀಮಂತಪ್ಪ ಆಗಿರ್ತಾರೆ. ಶ್ರೀಮಂತಪ್ಪ ನೀವಾ ಗಾಬರಿ ಆಗ್ಬಿಟ್ಟೆ, ಬೇರೆ ಯಾರು ಬಂದ್ರು ಅಂತ ಹೇಳಿ ಅಂದಾಗ, ಏನು ಮಾಡ್ತಿದ್ಯಾ ಮಗಳೇ ನೀನು ಅಂತ ಹೇಳಿದಾಗ, ನಾನು ಸಾಕ್ಷಿಗಳನ್ನ ಕಲೆ ಹಾಕ್ತಿದ್ದೆ, ಸಾಕ್ಷಿಗಳನ್ನ ಲಿಸ್ಟ್ ಮಾಡ್ತಿದ್ದೆ. ಇದನ್ನೇನಾದರೂ ಅರ್ಜುನ್ಗೆ ಕೊಟ್ಟರೆ ಖಂಡಿತ ಅರ್ಜುನ್ಗೆ ಹೆಲ್ಪ್ ಆಗಬಹುದು ಮಾವನ್ನ ಬಿಡಿಸ್ಕೊಂಡು ಬರುವುದಕ್ಕೆ, ಅದಕ್ಕೋಸ್ಕರ ನಾನು ಒಂದಷ್ಟು ಸ್ಟಡಿ ಮಾಡ್ತಾ ಇದ್ದೀನಿ ಅಂದಾಗ, ನೋಡಿದ್ಯಾ ನೀನು ಎಂಥ ಒಳ್ಳೆ ಸೊಸೆ ಮಗಳ, ನಿಜಕ್ಕೂ ಮಾವನ್ನ ಬಿಡಿಸ್ಕೊಂಡು ಬರಬೇಕು ಅಂತ ಹಗಲು ರಾತ್ರಿ ಶ್ರಮ ಪಡ್ತಿದ್ಯಾ. ಆದರೂ ಕೂಡ ಇದು ಯಾವುದು ಕೂಡ ಅರ್ಜುನ್ಗೆ ಗೊತ್ತೇ ಆಗ್ತಿಲ್ಲ ಅಂದಾಗ, ಪರವಾಗಿಲ್ಲ ಮಾವ ಬಂದರೆ ಹೊರಗಡೆ ಅಷ್ಟೇ ಸಾಕು, ನನಗೆ ಮಾವ ಬಿಡ್ಗಡೆ ಆದರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ಜೊತೆಗೆ ತಾನು ಕಲೆ ಹಾಕಿರ್ತಕ್ಕಂಥ ಎಲ್ಲ ಸಾಕ್ಷಿಗಳನ್ನ ಕೂಡ ಅರ್ಜುನ್ಗೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಅರ್ಜುನ್ ನಾನು ಹೇಳಿದರೆ ಅದನ್ನು ತಗೊಳ್ಳೋದಿಲ್ಲ. ಅದೇ ಕಾರಣಕ್ಕೆ ಹೇಗಾದರೂ ಮಾಡಿ ಇದನ್ನು ಅವರ ಒಂದು ಫೈಲ್ನ ಒಳಗಡೆ ಇಡಬೇಕು ಅಂತ ಅಂದ್ಕೊಂಡಿದ್ದೆ. ಅರ್ಜುನ ಒಂದು ಆಫೀಸ್ ರೂಮ್ಗೆ ಬಂದಿದ್ದೆ. ಆ ಒಂದು ಫೈಲ್ನಲ್ಲಿ ತನ್ನ ಸಾಕ್ಷಿಯನ್ನು ಇಡೋ ಪ್ರಯತ್ನಕ್ಕೆ ಭಾರ್ಗವಿ ಮುಂದಾಗ್ತಾಳೆ. ಇದನ್ನು ನೋಡ್ದಂಥ ಅರ್ಜುನ್, ಏನು ಮಾಡ್ತಿದ್ರ ಭಾರ್ಗವಿ, ಇಲ್ಲಿ ಯಾಕೆ ಬಂದಿದ್ರಾ ನೀವು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಅದು ಅರ್ಜುನ ಒಂದಷ್ಟು ಸಾಕ್ಷಿಗಳಿತ್ತು, ಅದು ನಿಮಗೆ ಹೆಲ್ಪ್ ಆಗಬಹುದೇನೋ ಅಂತ ಇಡ್ಲಿಕ್ಕೆ ಬಂದದ ಅಂತ ಭಾರ್ಗವಿ ಹೇಳಿದಾಗ, ಏನು ನೀವ ನನಗೆ ನಿಜಕ್ಕೂ ನಿಮ್ಮ ಬಗ್ಗೆ ಏನು ಅನ್ನಿಸ್ತಿದೆ ಅಂತ ಗೊತ್ತಾ, ಎಲ್ಲ ನಂಬಿಕೆ ಕೂಡ ಹೊರಟೋಗಿದೆ. ನೀವು ಗಾಯತ್ರಿ ದೇವಿಗೆ ಇಲ್ಲಿರ್ತಕ್ಕಂಥ ಸಾಕ್ಷಿಗಳನ್ನ ಎತ್ಕೊಂಡು ಹೋಗಿ ಕೊಡೋದಕ್ಕೆ ಅಂತ ಬಂದಿದ್ರೇನೋ ಅಂತ ಹೇಳಿ ಫೀಲ್ ಆಗ್ತದೆ ಅಂತ ಹೇಳಿದಾಗ, ಶ್ರೀಮಂತಪ್ಪವರು ಏನು ಮಾತಾಡ್ತಿದ್ಯಾ ಅರ್ಜುನ್, ನೀನು ಈ ರೀತಿ ಮಾತಾಡೋದಕ್ಕೆ ಹೇಗೆ ಮನ್ಸು ಬಂತು ನಿನಗೆ, ಪಾಪ ಭಾರ್ಗವಿ ಭಾವನ ಬಿಡಿಸ್ಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ, ಅವಳ ಬಗ್ಗೆ ಈ ರೀತಿ ಡೌಟ್ ಬರ್ತಿದ್ಯಲ್ಲ ಅಂತ ಹೇಳಿದಾಗ, ನನಗೂ ಕೂಡ ನನ್ನ ಹೆಂಡತಿ ಜೊತೆ ಈ ರೀತಿ ಇರಬೇಕು ಅಂತ ಅನಿಸ್ತಿರ್ಲಿಲ್ಲ. ಆದರೆ ಏನು ಮಾಡೋದು, ಇಂಥ ದಿನ ಬರುತ್ತೆ ಅಂತಾನೆ ಅಂದ್ಕೊಂಡಿರಲಿಲ್ಲ. ಇವತ್ತಿನ ಗಂಡ ಹೆಂಡತಿ ಹೇಗೆಲ್ಲ ಕಿತ್ತಾಡ್ತಾರೆ, ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಕಿತ್ತಾಡಿ ದೊಡ್ಡ ಜಗಳ ಮಾಡಿಕೊಂಡು ಡಿವೋರ್ಸ್ ತನಕನೇ ಹೋಗ್ಬಿಡ್ತಾರೆ. ಆದರೆ ನಾನು ಅನ್ಕೋತಿದ್ದೆ, ನಾನು ನನ್ನ ಹೆಂಡತಿ ಯಾವತ್ತೂ ಕೂಡ ಆ ರೀತಿ ಕಿತ್ತಾಡಬಾರ್ದು, ಒಬ್ರಿಗೊಬ್ರು ಜೊತೆಯಾಗಿ ಇರಬೇಕು, ಒಬ್ರು ತಪ್ಪು ಮಾಡಿದಾಗ ಮಗದೊಬ್ಬರು ಅದನ್ನು ಸರಿಪಡಿಸಿ ಮುಂದೆ ಸಾಗಬೇಕು ಅಂತ. ಆದರೆ ಇವತ್ತು ಹೇಗಾಗಿದೆ ನೋಡಿ, ನಾನೇನೋ ಅದನ್ನು ಅರ್ಥ ಮಾಡಿಕೊಂಡು ಆದರೆ ಭಾರ್ಗವಿಯವರು ಅದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನಮ್ಮ ಬದುಕು ಕೂಡ ಅವರಂತನೇ ಆಗೋಯ್ತು ಅಂತ ಅನ್ನಿಸ್ತದೆ. ನಾವು ಮದುವೆ ಆಗೋಕ್ಕೂ ಮುನ್ನ ಒಳ್ಳೆ ಸ್ನೇಹಿತರಾಗಿ ಒಳ್ಳೆ ಬಂಧ ಕೂಡ ಇತ್ತು. ಆದರೆ ಭಾರ್ಗವಿಯವರು ನಾನು ಹೇಳಿದ ಯಾವುದನ್ನು ಕೂಡ ನಂಬಲಿಲ್ಲ. ಎಷ್ಟು ಬಾರಿ ಕೇಳಿದ್ರು ಸತ್ಯವನ್ನು ಕೂಡ ಹೇಳಲಿಲ್ಲ. ಆ ಒಂದು ನಾನು ಇಟ್ಟಂಥ ನಂಬಿಕೆಯನ್ನೇ ಅವರು ಕಳೆದುಕೊಂಡು ಬಿಟ್ರು ಅಂತ ಅರ್ಜುನ್ ಹೇಳ್ತಾರೆ. ನೋಡಿ ಅರ್ಜುನ್, ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತ ಹೇಳ್ತಿಲ್ಲ, ಹೌದು ನೀವು ಹೇಳಿದಾಗೆ ಕೇಳಬೇಕಾಗಿತ್ತು, ಆದರೆ ನಾನು ಗಾಯತ್ರಿ ದೇವಿಯನ್ನು ನಂಬಿ ತಪ್ಪು ಮಾಡಿದೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಮಾತ್ರಕ್ಕೆ ನಾನು ಮಾವನ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತೀನಿ ಅಂತ ಅನ್ಕೋಬೇಡಿ ಅಂತ ಹೇಳಿ ಭಾರ್ಗವಿ ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ಅರ್ಜುನ್ ಕೇಳೋದಕ್ಕೆ ರೆಡಿ ಇಲ್ಲ. ನೋಡಿ ಸುಮ್ಮನೆ ನನಗೆ ನಿಮ್ಮ ಯಾವುದೇ ಸಾಕ್ಷಿಗಳು ಕೂಡ ಬೇಕಾಗಿಲ್ಲ, ನೀವೇ ಇಟ್ಕೊಳ್ಳಿ. ಆದರೆ ಒಂದಂತೂ ಹೇಳ್ತಾ ಇದ್ದೀನಿ ಮಗದೊಮ್ಮೆ, ನನ್ನ ವಿಷಯಕ್ಕೆ ನನ್ನ ಅಪ್ಪನನ್ನು ಬಿಡಿಸೋ ವಿಚಾರದಲ್ಲಿ ನೀವು ಎಂಟ್ರಿ ಕೊಡಬೇಡಿ ಕೇಸ್ ವಿಷಯವಾಗಿ ಅಂತ ಹೇಳಿಬಿಡ್ತಾರೆ. ಇತ್ತ ಕಡೆ ಅರ್ಜುನ್ ಮಾತುಗಳು ತುಂಬಾ ನೋವಾಗುತ್ತೆ ಭಾರ್ಗವಿಗೆ. ಆಗ ಇಲ್ಲಿ ಶ್ರೀಮಂತಪ್ಪ, ನೋಡು ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ಅರ್ಜುನ್ ಹೇಗೆ ಹೇಳಿ ಹೋಗ್ಬಿಟ್ಟ, ನೀನು ಎಷ್ಟೆಲ್ಲ ಕಷ್ಟಪಡ್ತಿದ್ಯಾ ಭಾವನ್ನ ಬಿಡಿಸ್ಬೇಕು ಅಂತ ಹೇಳಿ, ಆದರೆ ಅರ್ಜುನ್ ಮಾತ್ರ ಅದನ್ನು ಅರ್ಥನೇ ಮಾಡ್ಕೋತಿಲ್ಲ ಅಂದಾಗ, ಪರವಾಗಿಲ್ಲ ಬಿಡಿ ಶ್ರೀಮಂತಪ್ಪ, ನಾವೇನೋ ಸಾರಿ ಕೇಳಿ ನಾವು ಮಾಡಿರೋ ತಪ್ಪನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ಬಿಡ್ತೀವಿ. ಆದರೆ ಅದನ್ನು ಅನುಭವಿಸಿರ್ತಾರಲ್ವ, ಅವ್ರಿಗೆ ಗೊತ್ತಿರುತ್ತೆ ಆ ನೋವು ಏನು ಅಂತ. ಅದಕ್ಕೂ ಕೂಡ ಸಮಯ ಬರಬೇಕಲ್ವ. ಮಾವ ಬಿಡುಗಡೆ ಆಗ್ತಿದ್ದಾಗೆ ಎಲ್ಲ ಕೂಡ ಸರಿ ಹೋಗ್ಬಿಡತ್ತೆ ಅನ್ನೋ ವಿಶ್ವಾಸ ನನಗಿದೆ. ಅರ್ಜುನ್ ನಡ್ಕೋತಿರೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತಾನೆ ಇಲ್ಲಿ ಭಾರ್ಗವಿ ಹೇಳ್ತಾರೆ. ತದನಂತರ ಇಲ್ಲಿ ಬೃಂದ ಅಮ್ಮಂಗೆ ಕಾಲ್ ಮಾಡಿದೆ, ಭಾರ್ಗವಿಯನ್ನ ಲಾಕ್ ಮಾಡಬೇಕು ಅಂತ ಹೇಳಿ ಮುಂದಾಗ್ತಿದ್ರೆ, ಆ ಕಡೆ ಅನ್ನಪೂರ್ಣವರು ನಿಜಕ್ಕೂ ಅಲ್ಲಿ ಪಾಪ ಭಾರ್ಗವಿ ಎಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ ಮಾವನನ್ನು ಬಿಡಿಸೋದಕ್ಕೆ, ಅವಳಿಗೆ ಸಹಾಯ ಆಗಲಿ ಅಂತಾನೆ ಒಂದು ಫೈಲನ್ನು ಕೊಟ್ಟಿದ್ದೆ.
ಕೊಡ್ತೇನೆ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ, ಫೈಲ್ ಕೊಟ್ಟಿದ್ಯಾ ಅಂದಾಗ ಹೌದು, ಆ ಗಾಯತ್ರಿ ದೇವಿಗೆ ಸಂಬಂಧಪಟ್ಟಂಥ ಫೈಲನ್ನು ಕೊಟ್ಟಿದ್ದೇನೆ. ಆ ಫೈಲಿಂದ ಅವಳಿಗೆ ಎಷ್ಟು ಸಹಾಯ ಆಗ್ಬೋದು ಅಂತ ಅನ್ನಿಸ್ತದ. ಅದು ನಿಮ್ಮಪ್ಪನ ಹಳೆಯ ಫೈಲ್ ಆಗಿತ್ತು ಅಂತ ಹೇಳಿದಾಗ ಏನಮ್ಮ ಆ ಫೈಲ್ನ ನೀನು ಯಾಕೆ ಕೊಟ್ಟೆ ಅವಳಿಗೆ ಅಂದಾಗ ಯಾಕೆ ಕೊಟ್ಟೆ ಅಂದರೆ ನಿಮ್ಮ ಮಾವ ಬಿಡುಗಡೆ ಆಗೋದು ನಿಂಗೆ ಇಷ್ಟ ಅಲ್ವಾ ಬೃಂದ ಅಂದಾಗ ಹೌದು ನಮ್ಮ ಮಾವ ಬಿಡುಗಡೆ ಆಗಬೇಕು, ಅದೇ ತಾನೇ ನನಗೂ ಬೇಕಾಗಿರೋದು ಅಂತ ಬೃಂದ ಹೇಳ್ತಾರೆ. ನನಗೂ ಕೂಡ ನೀವಿಬ್ಬರು ನಿಮ್ಮಿಬ್ಬರ ಬದುಕು ಸರಿ ಹೋದರೆ ಅಷ್ಟೇ ಸಾಕು. ನಿಮ್ಮ ಮಾವ ಬಿಡುಗಡೆ ಆಗ್ತಿದ್ದಾಗೆ ನಿನ್ನ ಮತ್ತು ಅವಳ ಇಬ್ಬರ ಸಂಸಾರ ಕೂಡ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳಿ ಅನ್ನಪೂರ್ಣ ತಿಳಿಸ್ತಾರೆ. ತದನಂತರ ಈ ಕಡೆ ಬೃಂದ ಹೇಗಾದರೂ ಮಾಡಿ ಆ ಫೈಲನ್ನು ಕದಿಬೇಕು, ಇಲ್ಲ ಅಂದರೆ ಖಂಡಿತ ನನ್ನ ಕನಸು ನುಚ್ಚುನೋರಾಗ್ಬಿಡುತ್ತೆ, ಗಾಯತ್ರಿ ದೇವಿ ಅತ್ತೆ ಸಿಕ್ಕಿಬಿದ್ದು ಜೈಲಿಗೆ ಹೋದರೆ ಮುಗೀತು ಕತೆ ಅಂತ ಅಂದ್ಕೊಂಡಿದ್ದೆ. ಫೈಲನ್ನು ಕದಿಬೇಕು ಅಂತ ಹೇಳಿ ಅರ್ಜುನ್ ರೂಮ್ಗೆ ಬರ್ತಾಳೆ. ಅರ್ಜುನ್ ಆಫೀಸ್ ರೂಮ್ಗೆ ಬಂದಿದ್ದೆ, ಹುಡುಕಾಡ್ತಿರ್ತಾಳೆ. ಅಷ್ಟರಲ್ಲಿ ಅರ್ಜುನ್ ಅಲ್ಲಿಗೆ ಬಂದಿದ್ದೆ. ಏನು ಮಾಡ್ತಿದ್ರ ಅದಕ್ಕೆ ನೀವು ಅಂದಾಗ ಮಾವನ ರೂಮು ಈ ರೀತಿ ಧೂಳು ಹಿಡಿಯೋದು ನಂಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಓಪನ್ ಮಾಡಿ ಇರೋಣ ಅಂತ ಬಂದೆ. ಮಾವ ತುಂಬ ನೆನಪಾಗ್ತಿದ್ದಾರೆ ಅಂದಾಗ ನಿಜವಾಗ್ಲೂ ನಿಮಗೆ ಎಷ್ಟು ಕಾಳಜಿ ಅಲ್ವಾ ಅಪ್ಪನ ಮೇಲೆ. ಕೆಲವೊಬ್ಬರು ಇರ್ತಾರೆ ಅಪ್ಪ ಇಲ್ಲಿಗೆ ಬರೋದೇ ಇಷ್ಟ ಆಗೋದಿಲ್ಲ, ಹೇಗಿದ್ದೀರಾ ನೋಡಿ ನೀವು ಅಂತ ಹೇಳಿ ಅರ್ಜುನ್ ಬೃಂದಾಳನ್ನು ಹಾಡಿ ಹೋಗ್ಲುತ್ತಾರೆ. ತದನಂತರ ಇಲ್ಲಿ ಅರ್ಜುನ್ಗೆ ಕಣ್ ತಪ್ಪಿಸಿ ಬೃಂದ ಒಂದು ಫೈಲನ್ನು ಅಲ್ಲಿಂದ ಎತ್ಕೊಂಡು ಹೋಗಿ ಗಾಯತ್ರಿ ದೇವಿಯನ್ನು ಹೊರಗಡೆ ಭೇಟಿ ಮಾಡಿ ಆ ಒಂದು ಫೈಲ್ನ ವಿಚಾರವಾಗಿ ಮಾತನಾಡೋದಕ್ಕೆ ಮುಂದಾಗ್ತಾರೆ. ಮನೆಯಲ್ಲಿ ಮಾತನಾಡ್ಬೋದಿತ್ತಲ್ಲ ಅಂದಾಗ ಮನೆಯಲ್ಲಿ ಮಾತಾಡಿ ಹೋಗಿದ್ದರೆ ಇಲ್ಲಿ ತನಕ ಕರಿತಿದ್ನ ಆತ ನಿಮಗೆ ಒಂದು ಇಂಪಾರ್ಟೆಂಟ್ ಫೈಲ್ ಕೊಡಬೇಕಾಗಿತ್ತು, ಅದು ಅಪ್ಪನ ಹಳೆ ಫೈಲ್ ಅಂತ ಹೇಳ್ತಿದ್ದಾಗನೇ ಈತ ಕಡೆ ಅರ್ಜುನ ಆ ಒಂದು ಫೈಲನ್ನು ತಗೋಬೇಕು ಅಂತ ಹೇಳಿ ಬರ್ತಾರೆ. ಎಷ್ಟೇ ಹುಡುಕಿದ್ರು ಕೂಡ ಫೈಲ್ ಕಾಣಿಸ್ತಿರೋದಿಲ್ಲ. ಅಷ್ಟರಲ್ಲಿ ಅವರ ಜಗನ್ ಚಿಕ್ಕು ಬಂದಿದೆ. ಏನು ಹುಡುಕ್ತಿದ್ಯಾ ಅರ್ಜುನ್ ಅಂದಾಗ ಫೈಲು ಅಪ್ಪನಿಗೆ ಸಂಬಂಧಪಟ್ಟಂಥ ಕೇಸ್ ಫೈಲ್ ಅದು, ಅದರಲ್ಲಿ ತುಂಬಾ ಸಾಕ್ಷ್ಯಗಳಿದೆ. ಆ ಒಂದು ಸಾಕ್ಷ್ಯಗಳೇನಾದರೂ ಆಪೋಸಿಟ್ ಅವರಿಗೆ ಸಿಕ್ಕಿದ್ರೆ ಖಂಡಿತ ಅದೆಲ್ಲವನ್ನ ಕೂಡ ಸರ್ವನಾಶ ಮಾಡಿಬಿಡ್ತಾರೆ. ಆನಂತರ ಅಪ್ಪನ ಬಿಡಿಸ್ಕೊಂಡು ಬರೋದೇ ತುಂಬ ಕಷ್ಟ ಆಗುತ್ತೆ ಚಿಕ್ಕು ಅಂತ ಹೇಳಿ ಹುಡುಕ್ತಾರೆ. ನಂತರ ಬೃಂದ ಈ ರೂಮಿಗೆ ಬಂದಿದ್ರು ಅಲ್ವಾ ಅಂತ ಅಂದ್ಕೊಂಡಿದ್ದೆ. ಬೃಂದಾಗೆ ಕರೆ ಮಾಡ್ತಾರೆ. ಬೃಂದ ಗಾಯತ್ರಿ ದೇವಿ ಜೊತೆ ಇರ್ತಾರೆ. ಅರ್ಜುನ್ ಕಾಲನ್ನು ರಿಸೀವ್ ಮಾಡಿದೆ. ಏನಾಯಿತು ಅರ್ಜುನ್ ಅಂದಾಗ ಅದಕ್ಕೆ ನೀವು ಇಲ್ಲಿ ಏನಾದರೂ ಒಂದು ಹಳೆ ಫೈಲನ್ನು ನೋಡಿದ್ರ, ನಾನು ಒಂದು ಫೈಲ್ ಇಟ್ಟಿದ್ದೆ ಅದನ್ನು ನೀವು ಗಮನಿಸಿದ್ರ ಅಂದಾಗ ಇಲ್ಲ ಅರ್ಜುನ್, ನಾನು ಯಾಕೆ ಅದನ್ನು ನೋಡಲಿ, ನೀನು ಕಾಲ್ ಮಾಡಿದ್ದು ನಾನು ಎತ್ಕೊಂಡು ಹೋಗಿದ್ದೀನಿ ಅನ್ನೋ ಅನುಮಾನದಲ್ಲ ಅಂತ ಹೇಳಿ ಬೃಂದ ಕೇಳಿದಾಗ ಇಲ್ಲ ಅದಕ್ಕೆ ನಾನು ಯಾಕೆ ನಿಮ್ಮ ಮೇಲೆ ಡೌಟ್ ಬರಲಿ, ಅದು ಇಂಪಾರ್ಟೆಂಟ್ ಫೈಲ್ ಆಗಿತ್ತಲ್ವಾ, ಕಾಣಿಸ್ತಿರ್ಲಿಲ್ಲ, ಹಾಗಾಗಿ ನೀವೇನಾದರೂ ಎತ್ಕೊಂಡಿರ್ಬೋದಾ ಅಂತ ಹೇಳಿ ಅಂದ್ಕೊಂಡು ಕೇಳಿದೆ ಅಷ್ಟೇ ಅಂತಾರ. ಇಲ್ಲ ನನಗೆ ಗೊತ್ತಿಲ್ಲ ಅರ್ಜುನ್, ಎಲ್ಲೋ ಇಟ್ಟಿರ್ಬೋದು ನೋಡು ಅಂತ ಹೇಳಿ ಬೃಂದ ಕಾಲ್ ಕಟ್ ಮಾಡಿದಾಗ ಈ ಕಡೆ ಗಾಯತ್ರಿ ದೇವಿ ಸೂಪರ್ ಬೃಂದ, ನಿನ್ನಂಥವಳು ನನ್ನ ಜೊತೆ ಇರಲೇಬೇಕು, ನಿನ್ನಿಂದಾನೇ ಇವತ್ತು ನಾನು ಬಚಾವ್ ಆಗ್ತಿರೋದು, ಈ ಫೈಲ್ ಕೊಟ್ಟು ಒಳ್ಳೆ ಕೆಲಸ ಮಾಡ್ತೆ ನೀನು, ಜೊತೆಗೆ ಇನ್ನು ಮುಂದೆ ಕೂಡ ನನ್ನ ಜೊತೆನೇ ಇದೇ ರೀತಿ ಕೆಲಸ ಮಾಡ್ತಾ ಇರು, ಇಡೀ ಆಸ್ತಿ ಮನೆ ಗೆಲುವು ಕೂಡ ನಿಂದೇನೆ ಅಂತ ಗಾಯತ್ರಿ ದೇವಿ ಹೇಳ್ತಾರೆ. ಈ ಕಡೆ ಭಾರ್ಗವಿ ಅಮ್ಮನ ಭೇಟಿ ಮಾಡ್ತಿದ್ದಾಗೆ ಅಮ್ಮ ಏನಾಯಿತು ಅದರಿಂದ ಫೈಲಿಂದ ಏನಾದರೂ ಸಹಾಯ ಆಯಿತಾ ಅಂದಾಗ ಹೌದು ಅಮ್ಮ ಒಂದಿಷ್ಟು ಸಹಾಯ ಆಯಿತು, ಅದರಲ್ಲಿ ಒಂದು ನಂಬರ್ ಇದೆ, ಇನ್ನೆರಡು ನಂಬರ್ ಯಾವುದು ಅಂತ ಗೊತ್ತಿಲ್ಲ, ನಿನಗೇನಾದರೂ ನೆನಪಿದೆಯೇ ಹೇಳು ಅಂತ ಕೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿರ್ತಕ್ಕಂಥವ್ರು ಇವ್ರು ಯಾರು ಅಂತ ಗೊತ್ತಾ, ಮಕ್ಳಿಗೆ ತೊಂದರೆ ಕೊಡ್ತಿದ್ರಲ್ಲ ಅವರ ಸೊಸೆ, ಇವರ ತಂದೆ ಮಾವ ಎಲ್ಲರೂ ಕೂಡ ಇಂಥವ್ರೆ, ಇಡೀ ಕುಟುಂಬನೇ ಈ ಥರ ನಾಚಿಕೆ ಮಾನ ಮರ್ಯಾದೆನೆಲ್ಲ ಹೀಗೆ ಬದುಕಿದ್ದಾರೆ ನೋಡು, ಹಾಗೆ ಹೀಗೆ ಅಂತ ಆಡ್ಕೋಬೇಕಾದ್ರೆ ಇಲ್ಲಿ ಭಾರ್ಗವಿ ರೊಚ್ಚಿಗೆ ಹೇಳ್ತಾರೆ. ನನ್ನ ತಂದೆ ಮಾವ ಏನೂ ತಪ್ಪು ಮಾಡಿಲ್ಲ, ಈ ಸಮಾಜನೇ ಹಾಗೆ ಅಲ್ವಾ, ಪಾಪಿಗಳನ್ನ ಮೆರೆಸ್ತಾರೆ, ತಪ್ಪು ಮಾಡದೇವ್ರನ್ನ ಕೊಡಿಸ್ತಾರೆ, ನನ್ನ ಮಾವನನ್ನ ನಿರಪರಾಧಿ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಭಾರ್ಗವಿ ಚಾಲೆಂಜ್ ಮಾಡ್ತಾರೆ. ನಂತರ ಇಲ್ಲಿ ಅನ್ನಪೂರ್ಣವರು ಈ ರೀತಿ ಮಾತಾಡೋದಲ್ಲ ಭಾರ್ಗವಿ, ನಿಮ್ಮಪ್ಪ ಮತ್ತು ನಿಮ್ಮ ಮಾವಂಗೆ ಅಂಟಿರ್ತಕ್ಕಂಥ ಕಳಂಕವನ್ನು ಹೋಗ್ಲಾಡಿಸಿ ಅವರನ್ನು ಹೊರಗಡೆ ಕರ್ಕೊಂಡು ಬಾ ಅಂತ ಹೇಳಿ ಮತ್ತೆ ಲಾಯರ್ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನಪೂರ್ಣವರು. ಈ ಕಡೆ ಭಾರ್ಗವಿ ನಿಜಕ್ಕೂ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ತಿದ್ದಾಳೆ. ಮಗದೊಮ್ಮೆ ಇಲ್ಲಿ JPಯನ್ನು ಬಿಡಿಸೋದಕ್ಕೆ ಭಾರ್ಗವಿ ಕೋರ್ಟನ್ನು ತೊಡ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಇಲ್ಲಿ ಬೃಂದ ಮುಂದೆ ಬಂದಂತಹ ಭಾರ್ಗವಿ, ನೀನು ಯಾವುದಕ್ಕೋಸ್ಕರ ಕಾಯ್ತಿದ್ಯೋ ಅದು ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ, ನೀನು ಮಾವನ ವಿರುದ್ಧನೇ ಹುನ್ನಾರ ನಡೆಸ್ತಿದ್ಯಾ ಅಂತ ಗೊತ್ತದ, ಮಾವಂಗೇನಾದರೂ ನಿನ್ನಿಂದ ತೊಂದರೆ ಆದರೆ ಖಂಡಿತ ಈ ಭಾರ್ಗವಿ ಏನು ಮಾಡ್ತಾಳೆ ಅನ್ನೋದು ಗೊತ್ತಿದೆ ಅಲ್ವಾ ನಿನಗೆ ಅಂತ ಹೇಳಿ ಬೆವರಿಳಿಸ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ